ಉಪೇಂದ್ರ ಯಾವಾಗ ಹೇಳ್ತೀನಿ ನಾನು ಫಸ್ಟ್ ಡಾರ್ಲಿಂಗ್ ಅಂತ. ಯಾಕಂದರೆ ಉಪೇಂದ್ರ ಫಸ್ಟ್ ಹೇಳ್ತೀರಿ ಎಲ್ಲ ಈ ಟೈಪ್ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ ಅಂತ ಮಾಡ್ತಾರೆ. ನಾನು ಇಷ್ಟು ಪಿಕ್ಚರ್ ನೋಡಿದ್ದೆ. ನಾನು ಪಲ್ಲವಿ ಥಿಯೇಟ್ರಲ್ಲಿ ನಾನು ಪ್ರೀಮಿಯರ್ ಹೋಗಿದ್ದೆ, ಚೆನ್ನಾಗಿ ಆಗ್ತಾಯಿತ್ತು. ಅದಾದಮೇಲೆ ಓಮ್ ಬಂದಾದಮೇಲೆ ಪಿಕ್ಚರ್ ಇನ್ನೇನು 30% 40% ಇರಬೇಕು. ಫಸ್ಟ್ ಟೈಮ್ ನಾನು ಹೇಳಿದೆ ಮಣಿರತ್ನ ಮಾತ್ರ ಅಂತ ಹೇಳಲ್ಲ, ಯಾರೇ ಮಣಿರತ್ನ ಮೀಸ್ತಾರೆ ಒಬ್ಬಿದ್ದಾರೆ ಡೈರೆಕ್ಟರ್. ಅವಾಗ ಹೇಳಿದ್ರು ಏನು ಇದೆಲ್ಲ ಯಾಕೆ ಹೇಳ್ತೀನಿ ಅಂತಾರೆ. ಇಲ್ಲ ಒಬ್ಬರು ನೋಡ್ತಾ ಇರಿ, ಏನೋ ಒಂದು ಆಗುತ್ತೆ, ಏನೋ ನನಗೆ ಗೊತ್ತಿಲ್ಲ, ಮೈಂಡ್ಲಿ ಅನಿಸ್ತಾ. ಯಾಕಂದ್ರೆ ನನಗೆ ಒಂದು ಬೇರೆ ಥರ ಫಾರ್ಮ್ಯಾಟ್ ಸಿನಿಮಾ ಅದು. ಯಾಕಂದರೆ ಮೋಡದ ಮರೀಲಿ ಮುಂಚೆ ಮಾಡಿದ್ದೆ ಸ್ಟೈಲ್ ಒಂದು ಸಿನಿಮಾ ಇತ್ತು. ಬಟ್ ಓಮ್ಲಿ ಒಂದು ಬೇರೆ ಥರವಾದ ಒಂದು ಕ್ಯಾರೆಕ್ಟರ್ ಅದು. ಒಂದು ಯಾವ ರೀತಿ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಲವ್ ಸ್ಟೋರಿನ ಇಲ್ಲಾಂದರೆ ಇಲ್ಲ ಬದುಕಕ್ಕೋಸ್ಕರ ಅದು ಮಾಡೋದು ನಾನು ಹೇಳ್ತಾ ಅದು ಗೊತ್ತಿಲ್ಲ. ಬಟ್ ಏನೋ ಒಂದು ಮಾಡಿ ಒಂಥರ ರಿಯಾಲಿಟಿ ಇತ್ತು. ಒಂದು ಆ ಸ್ಟೋರಿ ಒಂದು ರಿಯಾಲಿಟಿ ತಂದು ಅಂದರೆ ಈ ನೋಸ್ ವ್ಯಾಲ್ಯೂ ಆಫ್ ಲೈಫ್ ಗೊತ್ತು, ಇಮ್ಯಾಜಿನೇಷನ್ ಹಿಂಗೆ ಮಾಡಬೇಕಂತ ಗೊತ್ತು, ವಿಜುವಲ್ ಗೊತ್ತು. ಆಮೇಲೆ ಆ ಶೂಟಿಂಗ್ ಮಾಡ್ಬೇಕಾದ್ರೆ ನಾನು ನೋಡಿದೆ ಉಪೇಂದ್ರ, ನಾನು ಕಂಪ್ಲೀಟಾಗಿ ಯಾಕಂದ್ರೆ ನಾವು 3 ಶಿಫ್ಟ್ ಮಾಡ್ತಿದ್ದೆ. ಐ ಥಿಂಕ್ ಉಪೇಂದ್ರ ಚೆನ್ನಾಗಿ ಬಂತು. ಬೆಳಿಗ್ಗೆ ಬಂದಷ್ಟೇ ಬಂದು ಕೂತ್ರಿ ಹಿಂಗೆಲ್ಲ ಮಾಡೋದು ಏನೇ ಸರಿ. ನಾನು ಆ್ಯಕ್ಚುಲಿ ನಾನು ಯಾರು ಗೀತಾ ಬಿಟ್ಟರೆ ಯಾರು ಗೊತ್ತಿಲ್ಲ. ಐ ಥಿಂಕ್ ಉಪೇಂದ್ರ ಫಸ್ಟ್, ಐ ಥಿಂಕ್ ಅದಕ್ಕೆ ಉಪೇಂದ್ರ ಹೇಳ್ತಾ ಇರ್ತೀನಿ ನನಗೆ ನೆಕ್ಸ್ಟ್ ಅಂದರೆ ನೀವೇನೆ ಗೀತಾ ಬಿಟ್ಟಿಲ್ಲ ಅವರೇ ಅಂತ. ಅಷ್ಟೊಂದು ಲವ್ ನನಗೆ ಉಪೇಂದ್ರ ಮೇಲೆ. ಅಂದರೆ ಫಸ್ಟ್ ಸ್ಟಾರ್ಟಿಂಗಿಂದ ಒಂದು ಅದೊಂದು ಡೈರೆಕ್ಷನ್ ಇರ್ಬೋದು, ಮಾತಾಡೋ ರೀತಿ ಇರ್ಬೋದು, ವಿಶ್ವಾಸ ಇರ್ಬೋದು. ಅಂದರೆ ಬರೀ ಡೈರೆಕ್ಟರ್ ಮಾತ್ರ ಅಂತ ಒಂದು ಆಸ್ ಎ ಹ್ಯೂಮನ್ ಇಸ್ ಅ ವೆರಿ ಗುಡ್ ಹ್ಯೂಮನ್. ಅದು ಇಂಪಾರ್ಟೆಂಟ್. ಯಾಕಂದರೆ ಸಿನಿಮಾ ಮಾಡ್ಬೋದು, ಯಾರು ಬೇಕಾದ್ರೆ ಬಂದು ಮಾಡ್ಬೋದು. ಬಟ್ ಅದಕ್ಕೊಂದು ಒಳ್ಳೆ ಮನಸ್ಸಿರ್ಬೇಕು, ಅವ್ರಿಗೆ ಒಳ್ಳೆ ಮನಸ್ಸಿದೆ. ಬಟ್ ಅದಾದಮೇಲೆ ಹೋಮ್ ರಿಲೀಸ್ ಆಗುತ್ತೆ. ಅದಾದಮೇಲೆ ಹೀರೋ ಆಗ್ಬಾರ್ದು, ಜೊತೆಲಿ ಪ್ರೀತಿ ಇರ್ತಾರೆ, ಸಿನಿಮಾ ಮಾಡ್ತೀವಿ, ಲವಕುಶ ಸಿನಿಮಾ ಮಾಡ್ತೀವಿ. ಅದಾದಮೇಲೆ ಇನ್ನು 45 ಮಾಡ್ತೀವಿ. ಸೊ ಐ ಥಿಂಕ್ ಅದೊಂದು ದೊಡ್ಡ ಎಕ್ಸ್ಪೀರಿಯನ್ಸ್. ಇವಾಗ ಹೇಳಲ್ಲ ಅದು, ಇವಾಗ ಫಸ್ಟ್ UI ಆಗಬೇಡಿ. ಯಾಕಂದರೆ UI ಡಿಸ್ಟರ್ಬ್ ಮಾಡೋದು ಬೇಡ ನಾವು. ಸೊ UI ನಾನು ನಮ್ಗೆ ಯಾವಾಗ ನನಗೂ ಇಂಟ್ರೆಸ್ಟ್ ಇದೆ. ಯಾವಾಗ ಉಪೇಂದ್ರ ಫಿಲ್ಮ್ ಬಂದ್ರೆ ಏನಾದರೂ ಒಂದು ನಾನು ಅನಿಸಿಕೆ ಹೇಳ್ತಾ ಇರ್ತೀನಿ. ಈಗ ಉಪಿ 2 ಮಾಡ್ಬೇಕಾದ್ರೆ ಉಪೇಂದ್ರ ಬಗ್ಗೆ ಹೇಳಿದ ಹೆಂಗಿತ್ತು. ನನಗೆ ಉಪೇಂದ್ರ ಏನು ಮಾಡಿದ್ರು ಇಷ್ಟ ಆಗುತ್ತೆ. ಯಾಕಂದರೆ ಒಂದು ವಿಶೇಷತೆ ಇರುತ್ತೆ, ಒಂದು ನ್ಯೂ ನಾವೆಲ್ಟಿ ಇರುತ್ತೆ. ಯಾಕಂದ್ರೆ ನನಗೆ ಇವಾಗ ಅಪ್ಪು ಸಿನಿಮಾ ಯಾವುದೇ ಬಂದಾಗ ಸರಿ ನಾವೇ ಇದು ಮಾಡ್ತೀವಿ. ಅಪ್ಪು ಕಂಡ ತುಂಬ ಇಷ್ಟ. ಇಲ್ಲಪ್ಪ ಚೆನ್ನಾಗಿದೆ ಪಿಕ್ಚರ್. ಕೆಲವರು ಹೇಳ್ತಿಲ್ಲ ಅಲ್ಲಿ ಸುಮಾರು ಇಲ್ಲ, ನನಗೆ ಇಷ್ಟ ಆಯಿತು ಅಷ್ಟೇ, ನನಗೆ ಇಷ್ಟ ಆಯಿತು ಅಷ್ಟೇ. ಅದಕ್ಕೆ ಉಪೇಂದ್ರ ಏನು ಸಿನಿಮಾ ಬರುತ್ತೆ ನನಗೆ ಇಷ್ಟ ಆಯಿತು ಅಷ್ಟೇ. ಅದು ಜನಗಳಿಗೆ ಇಷ್ಟ ಆಗುತ್ತೆ. ಯಾಕಂದರೆ ಒಬ್ಬನ ಪ್ರೀತಿಸಿದಾಗ ಅದನ್ನ ಭಾಳ ಹಾರ್ಟ್ಫುಲ್ಲಾಗಿ ಪ್ರೀತಿಸ್ಬೇಕು. ಸುಮ್ಮನೆ ಬಂದು ಅನಿಸಿಕೋಸ್ಕರ ಅಭಿಮಾನಿಗಳು ಅಷ್ಟೇ ಅಭಿಮಾನದಿಂದ ನೋಡ್ಬೇಕು ಸಿನಿಮಾ. ಅಭಿಮಾನದಿಂದ ಬಂದು ನೋಡ್ಬೇಕು. ನೋಡಿ ನಾವು ತಮಿಳ್ನೆಲ್ಲ ಮಾಡ್ಬೇಕು. ನಾವು ಕಮಲಾಸನ್ ಫ್ಯಾನ್ ಆಗಿದ್ದು ಪಿಕ್ಚರ್ ಚೆನ್ನಾಗಿದೆ ಅಂತ ಹೇಳ್ತಿದ್ದು ಅದು ಅಭಿಮಾನ. ಅದು ಒಂದು ಆಕ್ಟಿಂಗ್ ಮೇಲೆ ಗೌರವ, ಒಂದು ಹೀರೋ ಡೈರೆಕ್ಟರ್ ಮೇಲೆ ಗೌರವ. ವಿ ಸಿ ದ್ಯಾಟ್. ನನಗೆ ಅದೇ ಇಷ್ಟ, ಅದಿರಬೇಕು. ಹಳೆ ಕಾಲದಲ್ಲಿ ಹಿಂಗಿತ್ತು, ಅದು ವಾಪಸ್ ಬರಬೇಕು. ಅದು ಬಂದಾದ್ಮೇಲೆ 100% ಸಿನಿಮಾಗಳು ಚೆನ್ನಾಗಿ ಹೋಗ್ತವೆ. ಯಾಕೆ ಥಿಯೇಟ್ರಿಗೆ ಬರೋ ಜನ ಮಾಡದೇ ಬರ್ತಾರೆ. ಇವತ್ತು ನೋಡಿ, ಇವತ್ತು ರಿಲೀಸ್ ಆಗಿ ಇವತ್ತು ಬುಕಿಂಗ್ ಓಪನ್ ಆಗಿದೆ, ಎಲ್ಲ ಕಡೆ ಫುಲ್ ಆಗ್ತದೆ. ಅಂದರೆ ಇಟ್ಸ್ ನಾಟ್ ಫನ್. 100% ಜನ ನೋಡೋ ಒಂದು ಇಂಟೆನ್ಷನ್ ಆ ಥರ ಉಪೇಂದ್ರ ಅಂತ ತಕ್ಷಣ ಒಂದು ಮ್ಯಾಜಿಕ್ ಇದೆ. ಉಪೇಂದ್ರ ಯಾವಾಗ ಹಿಂಗೆ ಇರಬೇಕು. ಉಪೇಂದ್ರ ಒಳ್ಳೆ ಥಿಂಗ್ ವೇಟಿಂಗ್ ಅಷ್ಟೇ. ಇನ್ನೊಂದು ಹೋಮ್ 2 ಮಾಡಲಿ ಅಂತ ವೇಟಿಂಗ್ ಅಷ್ಟೇ. ಆಮೇಲೆ ಇವ್ರು ಹೇಳ್ತಿದ್ರು ಪ್ರಿಯಾಂಕ ಅವರು ನಾನೇ ಬೆಸ್ಟ್ ಅಂತ. ಬಟ್ ಇದನ್ನು ಕೇಳ್ಬೇಕು ನಾನೇ ಬೆಸ್ಟ್ ಅಂತ. ಯಾಕಂದ್ರೆ ಅವ್ರಿಗೆ ಪಾಪ ಇವತ್ತು ಜಾಸ್ತಿ ಫಿಲ್ಮ್ ಒಪ್ಕೊಂಡ್ಬರ್ತೀವಿ, ಬರೀ ಶೂಟಿಂಗ್ ಇರ್ತಕ್ಕಂಥ ಒಂದು ಪ್ರಾಬ್ಲಮ್. ಆದ್ರೂ ನನಗೆ ಬೇಡ, ನನ್ನ ಡೈರೆಕ್ಷನ್ ಬೇಡ ಇಲ್ಲಿ ಇಂಥವ್ರಿಗೆ ಡೈರೆಕ್ಟ್ ಮಾಡಿದ್ರೆ ಸಾಕು. ನಾವು ಇಲ್ಲ ಬೆಸ್ಟ್ ಹಸ್ಬೆಂಡ್ ಈವನ್ ಈಸ್ ಬೆಸ್ಟ್. ನೋ ಡೋಂಟ್ ಸೇ ದಟ್ ಬಿಕಾಸ್ ಏನೋ ಮಾಡಿದ್ರು ಅವ್ರು ನಿಮಗೋಸ್ಕರ ಮಾಡ್ತಾರೆ ಮೇಡಮ್, ಫ್ಯಾಮಿಲಿಗೋಸ್ಕರ ಮಾಡ್ತಾರೆ. ಫ್ಯಾಮಿಲಿ ಅದು ಇಂಪಾರ್ಟೆಂಟ್. ಜನಗಳಿಗೋಸ್ಕರ ಮಾಡಿದ್ರೆ ನೆಕ್ಸ್ಟ್ ಕಮ್ಸ್ ಫ್ಯಾಮಿಲಿ. 100% ಮಾಡೇ ಮಾಡ್ತಾರೆ. ಆ್ಯಂಡ್ ನೇನ ಬಿಟ್ಟಿದ್ದೀನ. ಆಮೇಲೆ ಇವರು ಇಲ್ಲ ಸುದೀಪ್ ಹೇಳಿದ್ರು ಮಾತಾಡಕ್ಕೆ ಬರಲ್ಲ ಸುಮ್ಮನೆ ಏನು ಒಂದ್ಸತಿ ಸಿನಿಮಾದಲ್ಲಿ ಬಂದ್ಬಿಟ್ರಲ್ಲ, ಗಾಂಧಿನಗರದ ಹಿಡಿದು ಬಿಟ್ರೆ ಖಂಡಿತ ಅದ್ರ ಕಳ್ಸುತ್ತೆ, ಭಾಷೆ ಕಳಿಸುತ್ತೆ. ಆ ಥರ ಚೆನ್ನಾಗಿ ಬೆಳೆದ ಸುದೀಪ್, ಅದು ಸೂಪರ್. ಐ ಲವ್ ಯು. ಇದೇ ಥರ ಬೇಡಿ. ಯಾಕಂದ್ರೆ ನೀವು ಮಾತಾಡೋದು ತುಂಬ ಚೆನ್ನಾಗಿ ಮಾತಾಡ್ತೈತೆ. ನಾನು 100% ಚೆನ್ನಾಗಿರ್ಬೇಕು. 100% ಇನ್ನು ಅದಾದ್ಮೇಲೆ ಮಾಡಿಲ್ಲ ಸಿನಿಮಾ, ಮಾಡೋಣ ಖಂಡಿತ. ಡಾಲಿ ಆಗಲಿ, ವಿಜಯ್ ಆಗಲಿ, ಮನೋಹರ್ ನಾಯ್ಡು ಆಲ್ ದಿ ಬೆಸ್ಟ್. ಆ್ಯಂಡ್ ನವೀನ್ ಬೇಲೂರು ಆಲ್ ದಿ ಬೆಸ್ಟ್, ಶ್ರೀಕಾಂತ್ ಆಲ್ ದಿ ಬೆಸ್ಟ್.
ಆ್ಯಂಡ್ ಎಲ್ಲ ಟೀಮ್ಗೂ ಇರಲಿಲ್ಲ, ಹೀರೋಯಿನ್ ಅವರು ರೇಷ್ಮಾ ರೇಷ್ಮಾ ಅವರಿಂದ ಆಲ್ ದಿ ಬೆಸ್ಟ್. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಾ. ಐ ಥಿಂಕ್ ಉಪೇಂದ್ರ ಎಲ್ಲ ನೋಡ್ತಾ ಇರ್ತೀನಿ ನಾನು ಯಾವಾಗ. ಉಪೇಂದ್ರ ಚೆನ್ನಾಗಿ ಮಾಡ್ತಾರೆ, ನೋ ಡೌಟ್ ಅಬೌಟ್ ಇಟ್. ಯಾಕಂದ್ರೆ ರಾ ಅಂತ ಅವರು. ಆಮೇಲೆ ಶ್ರೀಕಾಂತ್ ಹೇಳ್ದಂಗೆ ಖಂಡಿತ ಏನಾದರೂ ಮಾಡ್ತಾನೆ. ನಾನು ಏನೇ ಆದ್ರೂ ಕೋಪ ಇಲ್ಲ ಅಂದ್ರೆ ಕೋಪ ಇದೆ, ಕೋಪ ಖಂಡಿತ ಇದೆ. ನಾನು ಯಾವ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತೇನೆ. ಪ್ರೀತಿ ಅದೆಲ್ಲ ಅಷ್ಟು ಓವರ್ ಆಕ್ಟಿಂಗ್ ಎಲ್ಲ ಇಲ್ಲ, ಆದ್ರೆ ಅಷ್ಟು ಡ್ರಾ ಮಾಡಕ್ ಬರಲ್ಲ. ಯಾಕಂದ್ರೆ ಸಿನಿಮಾಗೋಸ್ಕರ ರಿಯಲ್ ಫೈಟ್ ಮಾಡೋಣ ಹೀರೋ, ಡ್ರಾಮಾ ಮಾಡ್ಬಿಟ್ರೆ ಅಷ್ಟೇ ಅಲ್ಲಿ ಝೀರೋ. ಬೇಡ. ಬಟ್ ನಾವು ರಿಯಲ್ ಆಗಿ ಫೈಟ್ ಮಾಡ್ತೀವಿ, ಏನೇ ಮಾಡ್ತೀವಿ. ಬಟ್ ಅಪಾರ್ಟ್ ಫ್ರಮ್ ದಟ್ ಯಾವುದೇ ಸಿನಿಮಾ ಆಗಲಿ ನಮ್ಮ ಸಿನಿಮಾ ಅಂತ ಬಂದು ನಾವು ಸಪೋರ್ಟ್ ಮಾಡ್ತೀವಿ. ದಟ್ ಇಸ್ ವಾಟ್ ಇಸ್ ಮೀ. ನಮ್ಮ ಸಿನಿಮಾ ಎಲ್ಲ ಕನ್ನಡ ಸಿನಿಮಾ ಚೆನ್ನಾಗಿದೆ. ಇವಾಗ ಹೆಂಗೆ KGF ಒಂದು ಪ್ಲಾಟ್ಫಾರ್ಮ್ ಮಾಡಿದ್ರೆ ಆ ಥರ ಉಪೇಂದ್ರ ಸಿನಿಮಾ ಅದೇ ಪ್ಲಾಟ್ಫಾರ್ಮ್ ರೀಚ್ ಆಗಲಿ ನಮ್ಮ ಆಸೆ. ಯಾಕಂದ್ರೆ ಫೈನಾನ್ಸ್ ಡೈರೆಕ್ಟರ್ ನಮ್ಮ ನಾಟ್ ಸೈಕ್ ಇಂಡಿಯನ್ ಕರ್ನಾಟಕ, ನಮ್ಮ ಇಂಡಿಯಾ ತಗೊಂಡು ಒನ್ ಆಫ್ ದ ಫ್ಯಾನ್ಸ್ ಡೈರೆಕ್ಟರ್ ಉಪೇಂದ್ರ ನಾನು ಎದುರುಬೇಕಾಗ್ತದೆ ಫ್ಯಾನ್ಸ್ ಡೈರೆಕ್ಟರ್. ಆಲ್ ದಿ ಬೆಸ್ಟ್ ಉಪಿ, ಚೆನ್ನಾಗಾಗಲಿ. ನಾನು ಇಲ್ಲದೆ ಹೋದ್ರೆ ಐ ವಿಲ್ ಟ್ರೈ ಟು ವಾಚ್ ಇನ್ US. ಅಲ್ಲಿ ವಾಚಿಂಗ್ ದ ಫಿಲ್ಮ್ ನಾನು ಅಲ್ಲೇ ನೋಡ್ತೀನಿ, ಅಲ್ಲೇ ಹೇಳ್ಬಿಟ್ಟು ಅದನ್ನೇ ಫೋನ್ ಮಾಡ್ತೀನಿ. ಸೊ ಬಟ್ ನೀವು ಇಲ್ಲಿ ಇರ್ಬೇಕು, ಯಾಕಂದ್ರೆ ನಾನು ಅಲ್ಲಿ ಫಾಲೋ ಮಾಡ್ಕೊತೀನಿ ನಿಮ್ಗೋಸ್ಕರ. ಓಕೆ, ಟು ಯು ಫಾಲೋ ಇಯರ್ 100%. ಥ್ಯಾಂಕ್ ಯು. ಇಷ್ಟು ಹೇಳಿದ್ಮೇಲೆ ಲವ್ ಯು, ಆಲ್ ದ ಬೆಸ್ಟ್ ಫಾರ್ ಎಂಟರ್ಟೈನ್ ಆಫ್ ಯು. ಗಾಡ್ ಬ್ಲೆಸ್.